ಅನಿವಾರ್ಯವಾಗಿ ಆಫೀಸುಗಳಲ್ಲಿ ಪಾರ್ಟಿ ಕರೆದಾಗ ಕುಡಿಯುವ ಸಂದರ್ಭ ಬರ್ತದೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಕೆಲವರು ಕೇಳಿದ್ದಾರೆ. ಸ್ನಾನ ಸಂಧ್ಯಾ ವಂದನೆ ಮಾತ್ರ ನಾವು ಮಾಡ್ತೇವೆ, ಅದರೊಳಗೇನು ಕಾಂಪ್ರಮೈಸ್ ಇಲ್ಲ, ತಪ್ಪದೇ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ದೇವಸ್ಥಾನಗಳಿಗೆ ಬಂದಾಗ ತೀರ್ಥವನ್ನು ತಗೊಳ್ತೇವೆ, ಆಚಮನದ ನೀರನ್ನು ಕುಡಿತೇವೆ, ಅಲ್ಲಿ ಹೋದರೆ ಅದನ್ನು ಕುಡಿತೇವೆ. ಕುಡಿಯೋ ಕೆಲಸ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಪ್ರಾಮಾಣಿಕವಾಗಿ ಇಷ್ಟು ಓಪನ್ ಆಗಿ ಕೇಳಿದ್ದಾರೆ. ಹೆಸರೇನಿಲ್ಲ ಅದರಲ್ಲಿ. ಅದು ನಿಮಗೆ ಗೊತ್ತಿರಬಹುದು, ಬೇಕಾದಷ್ಟು ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಭಾಗವಹಿಸುವಂತಹ ಶ್ರೀಮಂತರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ. ಆದರೆ ಕುಡಿಯಬಾರದು ಅನ್ನುವ ಒಂದು ತಮ್ಮ ನಿಯಮ ಇದ್ರೆ ಎಂತಹ ದೊಡ್ಡ ಸಮಾವೇಶದಲ್ಲಿಯೂ ಅವರು ಇವತ್ತಿಗೂ ಕುಡಿಯದೇ ಇಲ್ಲ. ಈಗಲೇ ನಾವು ದೇವರನ್ನು ಮರೆತಿರ್ತೇವೆ. ಉಪನ್ಯಾಸ ಚೆನ್ನಾಗಿದೆ ಅಂತ ಕೇಳುವವರು ಅನ್ಬೋದು, ರಾಮಾಯಣ ಬಹಳ ಚೆನ್ನಾಗಿದೆ ಅಂತೆ. ಆದರೆ ದೇವರ ಸ್ಮರಣೆ ಬರಬೇಕು. ದೇವರೇ ಒಳಗೆ ನಿಂತು ನುಡಿಸ್ತಾ ಇದ್ದಾನೆ, ದೇವರೇ ಒಳಗೆ ನಿಂತು ಕೇಳಿಸ್ತಾ ಇದ್ದಾನೆ. ಇದರಿಂದ 4 ಸಂದೇಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅನುಷ್ಠಾನ ಮಾಡುವ ಪ್ರೇರಣೆಯನ್ನು ಆ ದೇವರು ಕೊಟ್ಟು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು ಮಾಡಲಿ ಎನ್ನುವ ದೃಷ್ಟಿಯಲ್ಲಿ ಆ ಭಗವಂತನ ಸ್ಮರಣೆ ಬಂದರೆ ಆಗ ತ್ವಯಿ ಧರ್ಮಶ್ಚ ಪುಷ್ಕಲಃ, ಆ ದೃಷ್ಟಿಯಲ್ಲಿ ಈ ರೀತಿ ಹೇಳಿದ್ದಾರೆ. ಇನ್ನೊಂದು ಅರ್ಥವನ್ನು ತಿಳಿಯಬಹುದು. ಎಲ್ಲರೂ ಪುಣ್ಯವನ್ನು ಮಾಡಿ ಯಾರಿಗೆ ಸಮರ್ಪಣೆ ಮಾಡ್ತಾರೆ? ಮಾಡಿದ ಧರ್ಮಗಳನ್ನು, ಪುಣ್ಯ ಎಲ್ಲ ನಮಗಿದೆ. ಆದರೆ ಆ ಎಲ್ಲ ಪುಣ್ಯವನ್ನು ನಾವು ಸಮರ್ಪಣೆ ಮಾಡುವುದು ಯಾರ ಅಡಿಯಲ್ಲಿ? ಪರಮಾತ್ಮನ ಅಡಿಯಲ್ಲಿ. ಅದನ್ನೆಲ್ಲ ಸಮರ್ಪಣೆ ಮಾಡ್ತೀವಲ್ಲ ದೇವರಲ್ಲಿ. ಆ ದೃಷ್ಟಿಯಲ್ಲಿ ತ್ವಯಿ ಧರ್ಮಶ್ಚ ಪುಷ್ಕಲಃ, ಒಬ್ಬರೇ ಇಬ್ಬರೇ ಅನಂತ ಜೀವರಾಶಿಗಳು ಪುಣ್ಯವನ್ನು ಮಾಡ್ತಾರೆ. ಒಬ್ಬೊಬ್ಬರು ಅನಾದಿ ಕಾಲದಿಂದ ಅನಂತ ಪುಣ್ಯಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಬ್ರಹ್ಮಾದಿ ದೇವತೆಗಳು ಅನಂತ ಪುಣ್ಯವನ್ನು ಮಾಡ್ತಾರೆ, ಸಕಲ ವೇದೋಕ್ತ ಕರ್ಮಗಳನ್ನು ಮಾಡುವಂತಹ ಮಹಾನುಭಾವರು. ಅಂತಹ ಅನಂತಾನಂತ ಪುಣ್ಯಗಳನ್ನು ಪರಮಾತ್ಮನ ಅಡಿಗಳಲ್ಲಿ ಅವರು ಸಮರ್ಪಣೆ ಮಾಡಿದರೆ ದೇವರಲ್ಲಿ ಎಷ್ಟು ಧರ್ಮ ಬಂದಾಗಾಯಿತು. ಧರ್ಮ ಅಂದರೆ ಅವನ ಧರ್ಮ ಅಲ್ಲ, ಅದು ಜೀವರು ಸಮರ್ಪಣೆ ಮಾಡಿದ ಧರ್ಮ. ಆ ಧರ್ಮವನ್ನು ಗಮನಿಸಿ ಅವರಿಗೆಲ್ಲ ಅವನು ಫಲ ಕೊಡಬೇಕು. ಆ ದೃಷ್ಟಿಯಲ್ಲಿ ಆ ಕಪಿಲನಾಮಕ ಪರಮಾತ್ಮ ಕರ್ಮ ಪಾಚಕ ಅಂತ ಹೇಳ್ತಾರೆ. ಎಲ್ಲರ ಕರ್ಮಗಳನ್ನು ಸ್ವೀಕಾರ ಮಾಡಿ ಆ ಕರ್ಮಗಳಿಗೆ ತಕ್ಕ ಫಲವನ್ನು ಕೊಡುವುದಕ್ಕೆ ಆ ಪರಮಾತ್ಮನ ಎದುರಿನಲ್ಲಿ ಎಲ್ಲ ಧರ್ಮಗಳಿವೆ. ಆ ಧರ್ಮಗಳಿಗೆ ತಕ್ಕಂತೆ ಅವರವರಿಗೆ ಫಲ ಕೊಡ್ತಾನೆ. ಈ ದೃಷ್ಟಿಯಲ್ಲಿ ತ್ವಯಿ ಧರ್ಮಶ್ಚ ಪುಷ್ಕಲಃ, ನಾವೆಲ್ಲ ಧರ್ಮವನ್ನು ಮಾಡಿ ನಿನ್ನ ಅಡಿದಾವರಿಗಳಿಗೆ ಅರ್ಪಣೆ ಮಾಡಿರ್ತೇವಲ್ಲ ಶ್ರೀರಾಮಚಂದ್ರ, ಆ ಎಲ್ಲ ಧರ್ಮ ನಿನ್ನ ಕಣ್ಮುಂದೆ ಇದೆ. ತ್ವಯಿ ಧರ್ಮಶ್ಚ ಪುಷ್ಕಲಃ, ಅದನ್ನು ನೋಡಿ ನಮಗೆ ಅನುಗ್ರಹ ಮಾಡು ಅನ್ನುವ ದೃಷ್ಟಿ ಹೊರತು ದೇವರೇ ಪುಣ್ಯ ಪಡೆದುಕೊಂಡಿದ್ದಾನೆ ತಾನು ಕರ್ಮ ಮಾಡಿದ್ದಕ್ಕೆ ಅಂತ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ತ್ವಯಿ ಧರ್ಮಶ್ಚ ಪುಷ್ಕಲಃ. ಪ್ರಪಂಚದೊಳಗೆ ಯಾವುದೇ ಗಂಡು ಯಾವುದೇ ಹೆಣ್ಣು ಮದುವೆಯಾಗಿ ಸುಖವಾಗಿದ್ದಾರೆ, ಮಕ್ಕಳಾಗಿದ್ದಾರೆ, ವಂಶ ಪರಂಪರೆ ಮುಂದುವರೆದಿದೆ ಅಂತಾದರೆ ಅದು ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ. ಪತಿ ಪತ್ನಿಗೆ, ಪತ್ನಿಯು ಪತಿಗೆ ಪ್ರಿಯನಾಗುವುದು ಭಗವಂತನ ಪ್ರೇರಣೆಯಿಂದ. ಮದುವೆ ಮಾಡುವುದರಿಂದಲ್ಲ, ಹಣ ಖರ್ಚು ಮಾಡುವುದರಿಂದಲ್ಲ, ಕಲ್ಯಾಣ ಮಂಟಪಗಳನ್ನು ವೈಭವೀಕರಣ ಮಾಡಿದಂತಹ ರೀತಿಯಲ್ಲಿ ಉಪಯೋಗಿಸಿದರೆ ಅಲ್ಲ. ಬಹಳಷ್ಟು ಜನರ ಪರಿಚಯ ಇದೆ, ದೊಡ್ಡ ಅಧಿಕಾರದಲ್ಲಿ ನಾನಿದ್ದೇನೆ, ನಾನು ಮಾಡಿದ್ದು ಈ ಕೆಲಸ ಅಂತ ತಂದೆ ತಾಯಿಗಳು ಭಾವಿಸಿದ ಮಾತ್ರಕ್ಕೆ ಅಲ್ಲ. ಕೇವಲ ಭಗವಂತನ ಅನುಗ್ರಹದಿಂದ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯದಿಂದ ಪ್ರಸನ್ನನಾಗಬೇಕು ಭಗವಂತ ಕೊಡಬೇಕು ಪ್ರೀತಿಯನ್ನು, ವಿಶ್ವಾಸವನ್ನು, ಬಾಂಧವ್ಯ ಇರುತ್ತೆ. ಹಣವೇ ಇಲ್ಲ, ಕಲ್ಯಾಣ ಮಂಟಪವೂ ಇಲ್ಲ, ಮನೆಯ ಎದುರಿನಲ್ಲಿ ಒಂದು ಸಣ್ಣ ತೆಂಗಿನ ಗರಿಯ ಹಂದರವನ್ನು ಹಾಕಿಕೊಂಡು ಮದುವೆ ಮಾಡಿಕೊಂಡವರು ಭಾರಿ ಸುಖವಾಗಿರ್ತಾರೆ, ಬೇಕಾದಷ್ಟು ಮಕ್ಕಳನ್ನು ಪಡೀತಾರೆ, ಇಡೀ ಜೀವನ ಆನಂದವಾಗಿರ್ತಾರೆ. ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮದುವೆ ಮಾಡಿದವರು ಕಲ್ಯಾಣ ಮಂಟಪದಿಂದ ಮನೆಗೆ ಬರೋದಿಲ್ಲ, ಫ್ಯಾಮಿಲಿ ಕೋರ್ಟಿಗೆ ಹೋಗ್ತಾರೆ.